ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಜೆಯಲ್ಲಿ ಏನು ಕತೆ ಅನ್ನೋದನ್ನು ಈಗಲೇ ನೋಡೋಣ. ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಭಾಗ್ಯನು ಮತ್ತು ಸುಂದ್ರಿ ಇಬ್ಬರೂ ಆಫೀಸಿಗೆ ಬಂದಿದ್ದರು. ಲ್ಯಾಬಿಗೆ ಊಟ ತೊಗೊಂಡೋಗ್ತಿರ್ತಾರೆ ಚೆಕ್ ಮಾಡೋದಕ್ಕೆ. ಆ ಊಟ ಭಾಗ್ಯ ಕೈಗೆ ಸಿಗಾಕೊಳ್ಳುತ್ತೆ. ಸುಂದ್ರಕ್ಕ ಇದು ಹಾಳಾಗಿದೆ ಅಂತ ಮುಚ್ಚಳ ತೆಗೆದು ನೋಡಿಬಿಟ್ಟು ಹೇಳ್ತಾಳೆ. ಸುಂದ್ರಕ್ಕ ತೊಗೊಂಡೋಗ್ತಿರೋ ವ್ಯಕ್ತಿನ ನೋಡಿ ಜೋರು ಮಾಡ್ತಾಳೆ. ಭಾಗ್ಯ ಹೇಳ್ತಾಳೆ, ಇವ್ರಿಗೆಲ್ಲ ಹೇಳಿದ್ರೆ ಏನೂ ಇಲ್ಲ, ನೆನ್ನೆ ಬಂದಿದ್ರಲ್ಲ ಅವ್ರಿಗೆ ಕೇಳೋಣ ಅಂತ. ಅಷ್ಟರಲ್ಲಿ ಅಲ್ಲಿಗೆ ಇನ್ಸ್ಪೆಕ್ಟ್ರು ಬರ್ತಾನೆ. ಭಾಗ್ಯನೂ ನೋಡಿ ಇನ್ಸ್ಪೆಕ್ಟ್ರ್ ಕೇಳ್ತಾನೆ, ಏನು ಬೆಳಬೆಳಗ್ಗೆನೆ ಹೊರಟಿದ್ದೀರಲ್ಲ ಅಂತ. ಬರಬೇಕಾಗುತ್ತೆ ಅಲ್ಲ ಸರ್, ನಿಮ್ಮಂಥವ್ರು ದುಡ್ಡು ತೊಗೊಂಡು ಏನೇನೋ ಮಾಡುವಾಗ ನಮ್ಮಂಥವ್ರು ಬರಲೇಬೇಕಾಗುತ್ತೆ ಅಂತಾಳೆ ಭಾಗ್ಯ. ಇದನ್ನೆಲ್ಲ ಮಾಡೋದಕ್ಕೆ ಆ ಕನಿಕಾ ನಿಮ್ಗೆ ಎಷ್ಟು ಕೊಟ್ಲು ಸರ್? ಬೇಜಾನಾಗಿ ಕೊಟ್ಟಿದ್ದಾಳೆ ಕನಿಕಾ ಮೇಡಮ್ ಅಂತಾನೆ ಇನ್ಸ್ಪೆಕ್ಟ್ರು. ಅಣ್ಣ, ಡೈರೆಕ್ಟ್ರು ಚೇಂಬರ್ ಯಾವುದು ಅಂತೇಳಿ ಭಾಗ್ಯ ಕೇಳ್ತಾಳೆ ಅಲ್ಲಿ ಕೆಲಸ ಮಾಡ್ತಿರೋರ ಹತ್ರ. ಅವನು ಹೇಳ್ತಾನೆ, ಮೇಡಮ್ ಇಲ್ಲಿ ಸ್ಟ್ರೈಟ್ ಕಾಣಿಸ್ತಿದೆಯಲ್ಲ ಅದೇ ಅಂತ. ನೋಡಿ ಸರ್, ಇವಾಗ ನ್ಯಾಯ ಹೇಗೆ ಸಿಗುತ್ತೆ ಅಂತೇಳಿ ಭಾಗ್ಯ ಹೋಗ್ತಾಳೆ. ಬಾಗಿಲಿಗೆ ಹೋಗೋಷ್ಟರಲ್ಲಿ ಅಲ್ಲಿರೋ ಒಂದು ಹುಡುಗಿ ಸೆಕ್ಯೂರಿಟಿ ಥರ ಕೂತಿರೋಳು ತಡಿತಾಳೆ ಭಾಗ್ಯಗೆ. ಒಳಗೆ ಹೋಗೋಕ್ಕೆ ಬಿಡಲ್ಲ. ನಮ್ಮ ಸಾರು ತುಂಬ ಬ್ಯುಸಿ ಇದ್ದಾರೆ ಅಂತಾಳೆ. ಅವಾಗೂ ಭಾಗ್ಯ ಒಳಗಡೆ ಹೋಗೇ ಬಿಡ್ತಾಳೆ. ಒಳಗಡೆಯಿಂದ ಆ ಸಾರು ಕರೆಯೋದನ್ನು ಭಾಗ್ಯ ಕೇಳಿಸ್ಕೊಂಡು ಒಳಗೆ ಹೋಗ್ತಾಳೆ. ಅಲ್ಲಿ ಡ್ಯೂಟಿ ಮಾಡ್ತಾ ಇರೋ ಹುಡುಗಿನ ಕರೆದ್ಬಿಟ್ಟು ಜೋರು ಮಾಡ್ತಾನೆ, ನಾನು ಯಾವಾಗ ಬ್ಯುಸಿ ಇದ್ದೀನಿ ಅಂತ ಹೇಳಿದೆ ನಿಮಗೆ, ಸುಳ್ಳು ಯಾಕೆ ಕೇಳ್ತಿದ್ದೀರಾ ಅಂತ. ಅಷ್ಟರಲ್ಲಿ ಭಾಗ್ಯನ ನೋಡಿ ಏನಾಗಬೇಕಿತ್ತಮ್ಮ ಅಂತ ಕೇಳ್ತಾರೆ. ಸರ್, ನನಗೆ ತುಂಬ ಅನ್ಯಾಯ ಆಗ್ತಾಯಿದೆ ಸರ್ ಇಲ್ಲಿ ಅಂತ ಹೇಳ್ತಾಳೆ ಭಾಗ್ಯ. ನೆನ್ನೆ ಕೊಟ್ಟಿರೋ ಊಟ ಇವತ್ತು ಲ್ಯಾಬಿಗೆ ಕಳಿಸ್ತಾ ಇದ್ದಾರೆ ಸರ್, ಕೆಟ್ಟೋಗ್ಬಿಟ್ಟಿದೆ ಅಂತಾರೆ. ಬೇಕಾದರೆ ಒಂದ್ಸಲಿ ನೋಡಿ ಸರ್ ಈ ಫುಡ್ ಹಾಳಾಗಿರೋದನ್ನ ಅಂತೇಳಿ ಫುಡ್ನ ಅವನ ಕೈಗೆ ಕೊಡ್ತಾಳೆ. ಅದನ್ನು ನೋಡಿ ಇನ್ಸ್ಪೆಕ್ಟ್ರನ್ನ ಕರೆಸ್ತಾನೆ. ನೋಡಿದ್ರೆ ಸರ್, ಫುಡ್ ಹಾಳಾಗಿರೋದನ್ನ ನೀವು ನನಗೆ ನ್ಯಾಯ ಕೊಡಿಸಿಲ್ಲ ಅಂದರೆ ನಾನು ನಿಮ್ಮ ಮುಂದೆನೇ ಇಲ್ಲಿ ಧರಣಿಗೆ ಕೂತ್ಕೊತೀನಿ ಅಂತ ಹೇಳಿ ಭಾಗ್ಯ ಹೇಳ್ತಾಳೆ. ಸುಂದ್ರಿನೂ ಅವಳ ಜೊತೆಲಿ ನಾನು ಧರಣಿಗೆ ಕೂತ್ಕೊತೀನಿ ಸಾರ್ ಅಂತಾಳೆ. ಫುಡ್ ಡಿಪಾರ್ಟ್ಮೆಂಟ್ ಅವ್ರನ್ನ ಕರೀರಿ ಅಂತಾನೆ. ಅಷ್ಟರಲ್ಲಿ ಒಬ್ಬರು ಬಂದು, ನಿನ್ನೆ ಸೀಸ್ ಮಾಡಿದ್ದು ಇವ್ರ ಮನೆಯದೇ ಫುಡ್ಡು ಸಾರ್ ಅಂತ ಅವನು ಅಂದಾಗ, ಇಲ್ಲಿ ಸರ್ ಹೇಳ್ತಾರೆ, ನಿಮ್ಮನೆ ಫುಡ್ಡಾ? ಓ, ನಿನ್ನೆ ನಾವು ಮಧ್ಯಾಹ್ನ ಊಟ ಮಾಡಿದ್ದೀವಲ್ಲ ಆ ಫುಡ್ಡಾ ನೀವು ಮಾಡಿದ್ದ ಅಂತ ಹೇಳ್ತಾರೆ. ಹೌದು ಸರ್, ನಾನೇ ಮಾಡಿದ್ದು ಅಂತ ಭಾಗ್ಯ ಹೇಳುವಾಗ, ತುಂಬ ಚೆನ್ನಾಗಿತ್ತು ಊಟ ಅಂದರೆ ಹಾಗಿರಬೇಕು ಅಂತಾರೆ ಅವರೂ ಕೂಡ. ಆದರೆ ಇನ್ಸ್ಪೆಕ್ಟ್ರು ಲ್ಯಾಬಿಗೆ ಲೇಟಾಗಿ ಕಳಿಸ್ಬೇಕು ಅಂತ ಯಾಕೆ ಹೇಳಿದ್ರು ಊಟನ ಅಂತಾರೆ. ಅಷ್ಟರಲ್ಲಿ ಅವನು ಬಾಯಿ ಬಿಡ್ತಾನೆ, ಸರ್ ಅದು ಅಂತ. ಅಷ್ಟರಲ್ಲಿ ಇನ್ಸ್ಪೆಕ್ಟ್ರನ್ನ ಕರೆದು ಮಾತಾಡ್ತಾರೆ. ಏನ್ರಿ, ಡಿಪಾರ್ಟ್ಮೆಂಟಿಗೆ ಕಲಂಕ ತರಬೇಕು ಅಂದ್ಕೊಂಡಿದ್ದೀರಿ ಹೇಗೆ ಅಂತೇಳಿ ಜೋರು ಮಾಡಿ ಇನ್ಸ್ಪೆಕ್ಟ್ರಿಗೆ ಬೈತಾರೆ. ಏನಾಯಿತು ಅಂತ ಬಾಯಿ ಬಿಟ್ಟು ಬೇರೆ ಹೇಳ್ಬೇಕಾ ನಿಮಗೆ, ಎಷ್ಟು ತೊಗೊಂಡಿದ್ರಿ ದುಡ್ಡು ಅಂತೇಳ್ಬಿಟ್ಟು ಇನ್ಸ್ಪೆಕ್ಟ್ರಿಗೆ ಬೈದಾಗ, ಅಲ್ಲಿರೋ ದೊಡ್ಡವರು ಇನ್ಸ್ಪೆಕ್ಟ್ರನ್ನ ನೋಡಿ ಕೆಲಸದಿಂದನೇ ತೆಗ್ದಾಕ್ತೀನಿ ಅಂತ ಹೇಳ್ಬಿಟ್ಟು ಜೋರು ಮಾಡ್ತಾರೆ. ಎಷ್ಟೋ ಸರ್, ಬೇಡ ಸರ್, ಪ್ಲೀಸ್ ಸರ್ ಅಂತ ಕೇಳ್ಕೊತಾರೆ. ಮಾಡೋದೇನೆಲ್ಲ ಮಾಡಿಬಿಟ್ಟು ಈಗ ನಾಟಕ ಬೇರೆ, ಗೆಟ್ ಔಟ್ ಅಂತ ಹೇಳ್ಬಿಟ್ಟು ಇನ್ಸ್ಪೆಕ್ಟ್ರಿಗೆ ಜೋರು ಮಾಡಿಬಿಡ್ತಾರೆ. ಅಷ್ಟರಲ್ಲಿ ಅಲ್ಲಿಂದ ಇನ್ಸ್ಪೆಕ್ಟ್ರು ಹೊರಟ್ಬಿಡ್ತಾರೆ. ಇನ್ಸ್ಪೆಕ್ಟ್ರಿಗೆ ತುಂಬಾ ಬೇಜಾರಾಗಿರುತ್ತೆ ಮತ್ತು ಅವಮಾನವೂ ಆಗಿರುತ್ತೆ. ಹೊರಗಡೆ ಹೋಗಿಬಿಡ್ತಾರೆ. ಅಷ್ಟರಲ್ಲಿ ಭಾಗ್ಯನ ನೋಡಿ ಈ ಫುಡ್ನ ಟೆಸ್ಟ್ ಮಾಡಿದ್ರೆ ನೆಗೆಟಿವ್ನೇ ಬರೋದು, ನಿಮ್ಮ ಹತ್ರ ಇವತ್ತು ಮಾಡಿರೋ ಫುಡ್ ಏನಾದರೂ ಇದೆಯಾ ಅಂತ ಕೇಳಿದಾಗ ಭಾಗ್ಯ ಎತ್ತಿ ಒಂದು ಬಾಕ್ಸ್ ಫುಡ್ ತಂದಿರ್ತಾಳೆ. ಆ ತಿಂಡಿನ ಎತ್ತಿ ಕೊಡ್ತಾಳೆ ಆ ಬಾಕ್ಸ್ನ. ಅಲ್ಲಿ ಕೆಲಸ ಮಾಡ್ತಿರೋ ಒಬ್ಬ ವ್ಯಕ್ತಿ ಹತ್ರ ಹೇಳ್ತಾರೆ, ನೋಡಿರಿ ನೀವೇನು ಮಾಡ್ತೀರಾ ಅನ್ನೋದು ನನಗೆ ಗೊತ್ತಿಲ್ಲ, ಈಗಲೇ ಲ್ಯಾಬಿಗೆ ಹೋಗಬೇಕು ಚೆಕ್ ಮಾಡೋದಕ್ಕೆ, ಗೊತ್ತಾಯ್ತಾ ಅಂತ ಹೇಳಿದ ತಕ್ಷಣ ಆ ಫುಡ್ನ ತೊಗೊಂಡು ಚೆಕ್ ಮಾಡೋಕ್ಕಂತ ಎತ್ಕೊಂಡು ಹೋಗ್ತಾರೆ. ಸರ್, ತುಂಬ ಟ್ಯಾಂಕ್ಸ್ ಸರ್ ಅಂತ ಹೇಳಿ ಭಾಗ್ಯ, ರಿಸಲ್ಟ್ ಬಂದಮೇಲೆ ಸಿಗೋಣ ಅಂತೇಳಿ ಸರ್ ಹೇಳ್ತಾರೆ. ಅಲ್ಲಿಂದ ಅವ್ರು ಹೊರಡ್ತಾರೆ. ಭಾಗ್ಯ ಮತ್ತು ಸುಂದ್ರಿ ಹೊರಗಡೆ ಚೇರಲ್ಲಿ ಹೋಗಿ ಕೂತ್ಕೊತಾರೆ. ಇಲ್ಲಿ ಪೂಜಾ ಅವ್ರ ಬಾಸು ಒದ್ದಾಡ್ತಾ ಇದ್ದಾನೆ. ಟಯರಲ್ಲಿ ಹಿಂದೆ ಮುಂದೆ ಎಲ್ಲ ಗಾಳಿ ತೆಗೆದ್ಬಿಟ್ಟಿರ್ತಾಳೆ ಪೂಜಾ. ಒಂದು ಟಯರ್ ಚೇಂಜ್ ನೋಡಿದ್ರೆ ಹಿಂದ್ಗಡೆ ಟಯರು ಕೂಡ ಪಂಚರ್ ಆಗಿರುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಪೂಜಾ ಬರ್ತಾಳೆ. ಪೂಜಾ ಅವ್ರ ಬಾಸ್ ಹೇಳ್ಕೊತಾ ಇದ್ದಾನೆ, ಬೆಳಗ್ಗೆ ತಾನೇ ಚೆನ್ನಾಗಿತ್ತು ಟಯರ್, ಇವಾಗ ಹಿಂಗೆ ಆಗ್ಬಿಟ್ಟಿದೆಲ್ಲ ಅಂತ ಒದ್ದಾಡ್ತಿರುವಾಗ ಅಲ್ಲಿಗೆ ಪೂಜಾ ಬಂದು ಬಾಸ್ ಅಂತ ಕರೀತಾಳೆ. ಕಾರ್ ಪಂಚರ್ ಆಗಿದೆಯಾ? ನನ್ನ ಚಪ್ಪಲಿ ಕಟ್ ಮಾಡಿರೋ ಇಲ್ಲಿ ಏನಾದರೂ ಪಂಚರ್ ಮಾಡಿರ್ಬೋದೇನೋ ಅಂತ. ಅವಾಗ ಬಾಸ್ ಹೇಳ್ತಾರೆ, ಪೂಜಾ ನೀನು ತಾನೇ ಇಲ್ಲಿ ಪಂಚರ್ ಮಾಡಿರೋದು ಅಂತ. ನಾನು ಯಾಕೆ ಬಾಸ್ ಪಂಚರ್ ಮಾಡಲಿ ಅಂತಾಳೆ. ನಾನಲ್ಲಪ್ಪ, ಮೋಸ್ಟ್ಲಿ ನನ್ನ ಚಪ್ಪಲಿ ಕಚ್ಚಿ ತಿಂದಿತ್ತಲ್ಲ ಆ ಇಲ್ಲಿನೇ ಏನಾದರೂ ಪಂಚರ್ ಮಾಡಿರ್ಬೋದು ಅಂತಾಳೆ. ಅಷ್ಟರಲ್ಲಿ ಅಲ್ಲಿಂದ ಪೂಜಾ ಹೊರಡ್ತಾಳೆ. ಇಲಿನ ಹುಡ್ಕೊಂಡು ಬರ್ತೀನಿ ಅಂತ. ಇಲಿ ಅಂದ್ಕೊಂಡು ಹುಡ್ಕ್ತಾ ಹೋಗ್ತಾಳೆ ಪೂಜಾ.
ಇನ್ಸ್ಪೆಕ್ಟ್ರು ಆಫೀಸಲ್ಲಿ ನಡೆದಿರೋದನ್ನೆಲ್ಲ ಬಂದು ಕನಿಕಾ ಹತ್ರ ಹೇಳ್ಕೊತಿದ್ದಾನೆ. ಏನು? ಹೌದು ಮೇಡಮ್, ಭಾಗ್ಯಗೆ ಪರವಾಗಿ ಮಾತಾಡಿದರು ನಮ್ಮ ಡೈರೆಕ್ಟ್ರು ಅಂತ ಹೇಳುವಾಗ ನೀವೇ ಯಾಕೆ ಅಲ್ಲಿವರೆಗೂ ಹೋಗೋಕೆ ಬಿಟ್ರಿ ಅಂತ ಹೇಳಿ ಇನ್ಸ್ಪೆಕ್ಟ್ರಿಗೆ ಕೇಳ್ತಾಳೆ ಕನಿಕಾ. ಎಲ್ಲ ಭಾಗ್ಯದಿಂದ ಮೇಡಮ್, ಪ್ಲ್ಯಾನ್ ಮಾಡಿದ್ದಾಳೆ ಅಂತ ಹೇಳ್ಬಿಟ್ಟು ಇನ್ಸ್ಪೆಕ್ಟ್ರ್ ಹೇಳ್ತಾನೆ. ಈಗ ಫ್ರೆಶ್ ಆಗಿ ಮಾಡಿರೋ ಊಟನೇ ತೊಗೊಂಡೋಗಿ ಲ್ಯಾಬಿಗೆ ಕೊಟ್ಟಿದ್ದಾಳೆ ಅಂತಲೂ ಕೂಡ ಹೇಳ್ತಾನೆ. ಅಷ್ಟರಲ್ಲಿ ಕನಿಕಾ, ಏನಾದರೂ ಸರಿ ಭಾಗ್ಯನ ಪರವಾಗಿ ರಿಪೋರ್ಟ್ ಬರಬಾರ್ದು, ಎಲ್ಲಿ ಇರ್ತಾರೆ ನಿಮ್ಮ ಡೈರೆಕ್ಟ್ರು ಅಂತ ಕೇಳಿಬಿಟ್ಟು ಡೈರೆಕ್ಟ್ರ್ ಹತ್ರ ಬರೋದಕ್ಕೆ ಆಫೀಸಿಗೆ ಕನಿಕಾ ಬರ್ತಾಳೆ. ಅಷ್ಟರಲ್ಲಿ ಭಾಗ್ಯ ಮತ್ತು ಸುಂದ್ರಿ ಆಫೀಸಲ್ಲೇ ಕೂತಿರ್ತಾರೆ. ಸುಂದ್ರಿ ಕನಿಕಾನ ನೋಡಿ ಎದ್ದು ನಿಂತ್ಕೊತಾಳೆ. ಆಫೀಸಿಗೆ ಬರ್ತಿದ್ದಂಗೆ ಕೂತ್ಕೋ, ಅವ್ರಿಗೆಲ್ಲ ಮರ್ಯಾದೆ ಕೊಡಬೇಡ ಅಂತ ಭಾಗ್ಯ ಹೇಳ್ತಾಳೆ. ಸುಂದ್ರಿ ಎದ್ದು ನಿಂತ್ಕೊಂಡು ಡೈಲಾಗ್ ಮೇಲೆ ಡೈಲಾಗ್ ಹೊಡಿತಾ ಇರ್ತಾಳೆ. ಕನಿಕನ್ನ ತುಂಬ ರೇಗಿಸ್ತಾ ಇರ್ತಾಳೆ. ಅದನ್ನು ನೋಡಿ ಭಾಗ್ಯ ಖುಷಿ ಪಡ್ತಾ ಇರ್ತಾಳೆ, ನಗಿತಾ ಇರ್ತಾಳೆ ಕೂತ್ಕೊಂಡು. ಸುಂದ್ರಿ ಹೇಳ್ತಾಳೆ, ಏನಕ್ಕೆ ಬಂದಿದ್ಯೋ ಆ ಕೆಲಸನ ಮುಗಿಸು ಹೋಗು ಅಂತ. ಅಷ್ಟರಲ್ಲಿ ಕನಿಕಾ ಕೋಪ ಮಾಡ್ಕೊಂಡು ಆಫೀಸ್ ಒಳಗೆ ಹೋಗ್ತಾಳೆ. ಡೈರೆಕ್ಟ್ರ್ ಆಫೀಸ್ಗೆ ಹೋಗ್ಬಿಟ್ಟು ಪರಿಚಯ ಮಾಡಿಕೊಡ್ತಾಳೆ, ನಾನು ಕನಿಕಾ ಅಂತ. ಅಷ್ಟರಲ್ಲಿ ಡೈರೆಕ್ಟ್ರು ಕೂಡ ತುಂಬ ಮರ್ಯಾದೆ ಕೊಟ್ಟು ಕನಿಕಾನ ಕೂರಿಸಿ ಮಾತಾಡಿಸ್ತಾ ಇರ್ತಾರೆ. ಲ್ಯಾಬಿಂದ ರಿಪೋರ್ಟ್ ಬಂದೇ ಬಿಡುತ್ತೆ. ಕ್ಲೋಸಾಗಿ ಮಾತಾಡೋದನ್ನು ನೋಡಿ ಇಲ್ಲಿ ಸುಂದ್ರಿ ಮತ್ತು ಭಾಗ್ಯ ಇಬ್ಬರೂ ಮಾತಾಡ್ಕೊತಿರ್ತಾರೆ. ಓ ಏನೋ ಇಲ್ಲಿನೂ ಕೂಡ ದುಡ್ಡು ಕೊಟ್ಟು ಕೈಗೆ ಹಾಕ್ಕೊಂಡ್ಬಿಟ್ಲೇನೋ ಅಂತ. ಆದರೆ ಭಾಗ್ಯ ಹೇಳ್ತಾಳೆ, ಇಲ್ಲ ಸಾರ್ ತುಂಬ ಒಳ್ಳೆಯವರು, ಆ ಥರ ಎಲ್ಲ ಮಾಡಲ್ಲ ಅಂತ ಹೇಳಿ ಭಾಗ್ಯ ನಂಬಿಕೆಯಿಂದ ಹೇಳ್ತಾಳೆ. ಆದ್ರೂ ಕೂಡ ಸುಂದ್ರಿಗೆ ನಂಬಿಕೆ ಬರ್ತಾ ಇರಲ್ಲ. ಇಲ್ಲ ಭಾಗ್ಯ ಇಲ್ಲೂ ದುಡ್ಡು ಕೊಟ್ಟು ಏನೋ ಮಾಡಿಬಿಟ್ಲು ಅಂತಾರೆ. ಅವರು ಕ್ಲೋಸಾಗಿ ಮಾತಾಡೋದನ್ನ ನೋಡಿ ಇವರಿಬ್ಬರು ಹಾಗೆ ಮಾತಾಡ್ತಿರ್ತಾರೆ. ಸುಂದ್ರಿ ಇಲ್ಲಿ ರಿಪೋರ್ಟು ಬಂದೇ ಬಿಡುತ್ತೆ. ತೊಗೊಂಡೋಗ್ಬಿಟ್ಟು ಕೈ ಕೊಡ್ತಾನೆ ಅಲ್ಲಿ ಕೆಲಸ ಮಾಡೋವನು ಒಬ್ಬ ವ್ಯಕ್ತಿ. ಡೈರೆಕ್ಟ್ರ್ ಕೈಲಿ ಕೊಟ್ಟಾಗ ಅವರು ಅದನ್ನು ಆ ಫೈಲ್ನ ಎತ್ಕೊಂಡು ಆಫೀಸ್ ಒಳಗೆ ಹೋಗ್ತಾರೆ. ಆದರೆ ಕನಿಕಾನು ಕೂಡ ಹಿಂದೆನೇ ಹೋಗ್ತಾಳೆ. ಅಷ್ಟರಲ್ಲಿ ಭಾಗ್ಯ ಮತ್ತು ಸುಂದ್ರಿನೂ ಕೂಡ ಒಳಗೆ ಸೀದಾ ಹೋಗ್ತಾರೆ, ಅಲ್ಲಿ ಏನು ನಡೀತೆ ನೋಡೋಣ ಅಂತ. ಅವರು ಫೈಲ್ ಮೇಲೆ ಸೈನ್ ಮಾಡಬೇಕಾದ್ರೆ ಕನಿಕಾ ಅವ್ರಿಗೆ ಕೂಗಾಡ್ತಾಳೆ, ನಾನು ನಿಮಗೆ ಸೈನ್ ಹಾಕ್ಬಿಡಿ ಅಂತ ಹೇಳಿದ್ದು ಅಂತ. ನಾನು ಯಾವಾಗ ನೋ ಅಂತ ಹೇಳಿದೆ ನಿಮ್ಮ ಹತ್ರ ಅಂತೇಳ್ಬಿಟ್ಟು ಅವ್ರು ಹೇಳ್ತಾ ಇರ್ತಾರೆ ಆಫೀಸಲ್ಲಿ. ಡೈರೆಕ್ಟ್ರು ಅವ್ರು ಕೂಗಾಡಿ ಅವಮಾನ ಮಾಡ್ತಾರೆ ಕನಿಕನಿಗೆ ತುಂಬಾ ಅವಮಾನ ಆಗುತ್ತೆ. ಕನಿಕನ ಮಾತು ಅವ್ರು ಕೇಳಲ್ಲ. ಕನಿಕಾ, ನೀನು ಸೈನ್ ಮಾಡಬೇಡ ಅಂತ ಹೇಳಿದ್ದು ನಿಜ, ಆದರೆ ನಾನು ಓಕೆ ಅಂತ ಹೇಳಿದ್ನ, ತಪ್ಪು ಮಾಡ್ತಿದ್ದೀರಾ ಸರ್ ಅಂತ ಅವ್ರಿಗೂ ಆವಾಜ್ ಆಗ್ತಾಳೆ. ಆವಾಗ ಅವರು ಸರಿಯಾಗಿ ಅವಳಿಗೆ ಬೈತು ಬುದ್ಧಿ ಹೇಳ್ತಾರೆ. ನಿಮ್ಮ ಮನೆಯವರಂದರೆ ಒಂದು ಮರ್ಯಾದೆ ಇದೆ, ನಿಮ್ಮ ತಂದೆಗೆ ಒಂದು ಮರ್ಯಾದೆ ಇದೆ, ಆದರೆ ನೀವು ಅದನ್ನು ಹೀಗೆಲ್ಲ ಮಾಡಿ ಕಳಿಬೇಡಿ ಅಂತೇಳ್ಬಿಟ್ಟು ಬುದ್ಧಿ ಮಾತು ಹೇಳಿ ಗದರಿಸಿ ಕಳಿಸ್ತಾನೆ. ಅಲ್ಲೂ ಕೂಡ ಕನಿಕನಿಗೆ ತುಂಬಾ ಅವಮಾನ ಆಗುತ್ತೆ. ಮೊದಲು ಡೈರೆಕ್ಟ್ರು ಕನಿಕಗೆ ಮರ್ಯಾದೆಯಿಂದ ಬುದ್ಧಿ ಮಾತು ಹೇಳಿದ್ರು. ಕನಿಕಾ ಆವಾಜ್ ಹಾಕಿದಾಗ ಅಲ್ಲಿ ಡೈರೆಕ್ಟ್ರು ಕೂಡ ಕನಿಕನಿಗೆ ಬೈತಾರೆ ಸರಿಯಾಗಿ. ಭಾಗ್ಯನ ಕೈಗೆ ಸೈನ್ ಹಾಕ್ಬಿಟ್ಟು ಫೈಲ್ ಕೊಟ್ಟೇ ಬಿಡ್ತಾರೆ. ಭಾಗ್ಯ ತುಂಬಾ ಖುಷಿಯಾಗಿ ಡೈಲಾಗ್ ಮೇಲೆ ಡೈಲಾಗ್ ಹೊಡಿತಾಳೆ ಕನಿಕನಿಗೆ. ಭಾಗ್ಯ ತುಂಬಾ ಖುಷಿ ಆಗ್ತಾಳೆ. ಕನಿಕನ ಮುಂದೆ ಡೈಲಾಗ್ ಮೇಲೆ ಡೈಲಾಗ್ ಹೊಡಿತಾಳೆ. ಇಲ್ಲಿಗೆ ಕತೆ ಮುಗೀತು. ನಾಳೆ ನೋಡೋಣ. ಬಾಯ್.